ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮಗ್ಗ. ಇವತ್ತು ಇಂಡಿಯಾ ವರ್ಸಸ್ ಶ್ರೀಲಂಕಾ ಮೊದಲನೇ T20 ಮ್ಯಾಚ್ ನಡೀತಾ ಇದೆ. ಎಲ್ಲಿ ನಡೀತಿದೆ, ಹೇಗೆ ನಡೀತಿದೆ, ಎತ್ತು ನಡೀತಿದೆ ಎಲ್ಲ ಡೀಟೇಲ್ ಆಗಿ ನೋಡ್ಬಿಡೋಣ. ಅದಕ್ಕಿಂತ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಎಲ್ಲರೂ ಫಾಲೋ ಮಾಡ್ಕೊಂಡು ಅಂದ್ರೆ ಬೇಗ ಫಾಲೋ ಮಾಡ್ಕೊಳ್ಳಿ. ಲಿಂಕ್ ಡೌನ್ ಇನ್ ದ ಡಿಸ್ಕ್ರಿಪ್ಷನ್ ಬಿಲೋ. ಗೌತಮ್ ಗಂಭೀರ್ ಅವರ ಕೋಚಿಂಗ್ ಅವಧಿ ಇವತ್ತಿಂದ ಆಕ್ಚುಯಲ್ ಆಗಿ ಸ್ಟಾರ್ಟ್ ಆಗುತ್ತೆ ಮಗ. ಆಗಲೇ ಸ್ಟಾರ್ಟ್ ಆಗಿದೆ, ಬಟ್ ಫಸ್ಟ್ ಮ್ಯಾಚ್ ಇವತ್ತೇ ಅಲ್ವಾ. ಒಂಥರ ಗೌತಮ್ ಗಂಭೀರ್ ಅವರ ಕೋಚಿಂಗ್ ಅಲ್ಲಿ ಒಂಥರ ಡಿಫ್ರೆಂಟ್ ಆಗಿ ಏನೇನೋ ನೋಡಕ್ ಸಿಗ್ತಾ ಇದೆ. ಹಾರ್ದಿಕ್ ಪಾಂಡ್ಯ ನೋಡ್ರೆ ಲೆಗ್ ಸ್ಪಿನ್ ಹಾಕ್ತಿದ್ದಾರೆ ಪ್ರಾಕ್ಟೀಸ್ ಅಲ್ಲಿ. ಸೂರ್ಯಕುಮಾರ್ ಯಾವ್ದು ನೋಡ್ರೆ ಫಾಸ್ಟ್ ಬೌಲಿಂಗ್ ಮಾಡ್ತಾರೆ ಬಂದ್ಬಿಟ್ಟು. ಸೊ ಏನೇನೋ ವಿಚಿತ್ರವಾಗೆಲ್ಲ ಮಾಡ್ತಾ ಇದಾರೆ. ಫೀಲ್ಡಿಂಗ್ ಸೆಷನ್ ಅಂತೂ ಸಿಕ್ಕಾಪಟ್ಟಿ ಇಂಟೆನ್ಸ್ ಆಗಿ ಮಾಡಿದ್ರು. ಅದನ್ನೇ ಇಂಡಿಯನ್ ಕ್ರಿಕೆಟ್ ಟೀಮೇ ಅಪ್ಡೇಟ್ನ ಕೊಟ್ಟಿತ್ತು. ಫೀಲ್ಡಿಂಗ್ ಸೆಷನ್ ಯಾವ ಥರ ಇತ್ತು ಅಂತ ದಿಲೀಪ್ ಅವ್ರು ಸಿಕ್ಕಾಪಟ್ಟಿ ಟ್ರೈನ್ ಮಾಡಿಬಿಟ್ರು. ನಂಗೆ ಗೊತ್ತಿಲ್ಲ ಶ್ರೀಲಂಕನ್ಸ್ ಮೇಲೆ ಈ ರೇಂಜಿಗೆಲ್ಲ ಫೀಲ್ಡಿಂಗ್ ಬೇಕಾಗುರು ಅಂತ. ಶ್ರೀಲಂಕನ್ಸ್ನ ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕಾಗೋದಿಲ್ಲ, ಬಟ್ ಆದರೂ ಏನೇನೋ ಹೆವಿ ತಿರ್ಗಾ ಮುರ್ಗ ನಮ್ಮ ಎಫರ್ಟ್ ನಾವು ಹಾಕಬೇಕು ಅನ್ನೋ ಥರ ಅಂತ ಕಾಣಿಸುತ್ತೆ. ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿ ಫೀಲ್ಡಿಂಗ್ ಎಫರ್ಟ್ನ ಹಾಕ್ಬಿಟ್ಟು ಪ್ರಾಕ್ಟೀಸ್ನ ಮಾಡಿದ್ದಾರೆ. ಸೊ ನಾನು ಹೇಳಿದ್ದೀನಿ ಪ್ಲೇಯಿಂಗ್ ಲೆವೆನ್, ಪ್ರಾಬಬಲ್ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ ಲೆವೆನ್ ಯಾವ ಥರ ಇರಬೇಕು ನನ್ನ 11 ಅಂತ ಮೊನ್ನೆನೇ ಹೇಳಿದ್ದೀನಿ. ಸೊ ಶ್ರೀಲಂಕನ್ ಟೀಮ್ಗೆ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಇಂಜುರಿ ಕನ್ಸರ್ನ್ಗಳೆಲ್ಲ. ತುಷಾರ್ ಅವ್ರಿಗೆ ಇಂಜುರಿ ಆಗಿದೆ, ಜೊತೆಗೆ ಚಮೀರ್ ಅವ್ರಿಗೆ ಇಂಜುರಿ ಆಗಿಬಿಟ್ಟು ರೋಲ್ಡ್ ಔಟ್ ಆದರು. ಸೊ ಇಂಜುರಿ ಕನ್ಸರ್ನ್ಸ್ ಸುಮಾರು ಇತ್ತು ಅವ್ರಿಗೆ. ಸೊ ನೋಡೋಣ ಅದು ಹಿಂಗೆ ಈ ಇಂಜುರಿ ಕನ್ಸರ್ನ್ಸ್ನ ಇಟ್ಕೊಂಡು ಕಮ್ ಬ್ಯಾಕ್ ಮಾಡಿ, ಬೌನ್ಸ್ ಬ್ಯಾಕ್ ಮಾಡಿ, ಅದು ಹಿಂಗೆ ಆಡಿ ಗೆದ್ದಿ. ಅದೇನೋ ಇವರೆಲ್ಲ ಸ್ಟೇಟ್ಮೆಂಟ್ ಬೇರೆ ಕೊಟ್ಟಿದ್ದಾರೆ. ಸನತ್ ಜಯಸೂರ್ಯ ಅವರು ನಾವು ಅಡ್ವಾಂಟೇಜ್ ತಗೊಂತೀವಿ, ಹಂಗೆ ತಗೊಂತೀವಿ, ಹಿಂಗೆ ತಗೊಂತೀವಿ. ರೋಹಿತ್ ಶರ್ಮಾ ಇಲ್ಲ, ವಿರಾಟ್ ಕೊಹ್ಲಿ ಇಲ್ಲ, ಜಡೇಜಾ ಇಲ್ಲ. ಸೊ ಇವರಿಲ್ಲ, ಎಲ್ಲ ಇಲ್ಲದೆ ಇರೋಂಥ ಟೈಮಲ್ಲಿ ನಾವು ಅಡ್ವಾಂಟೇಜ್ ತಗೊಬೇಕು ಇಂಡಿಯನ್ ಕ್ರಿಕೆಟ್ ಟೀಮಿಂದ, ಸೋಲಿಸ್ತೀವಿ ಅನ್ನೋ ಥರ ಒಂದು ಚಾಲೆಂಜ್ ಬೇರೆ ಹಾಕಿದ್ದಾರೆ. ಸೊ ಬ್ರಾಡ್ಕಾಸ್ಟಿಂಗ್ ವಿಚಾರಕ್ಕೆ ಬಂತು ಅಂದರೆ ಈ ಮ್ಯಾಚ್ 7 ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದೆ. ರಾತ್ರಿ 7 ಗಂಟೆಗೆ ಎಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ? ಸ್ಟಾರ್ ಸ್ಪೋರ್ಟ್ಸಲ್ಲಿ ಬ್ರಾಡ್ಕಾಸ್ಟ್ ಆಗೋದಿಲ್ಲ, ಇದು ಸೋನಿ ಸ್ಪೋರ್ಟ್ಸಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ, ಸೋನಿ ನೆಟ್ವರ್ಕಲ್ಲಿ. ಸೊ ಸೋನಿ ಸ್ಪೋರ್ಟ್ಸ್ ಪ್ರಾಬ್ಲಿ ಸೋನಿ ಸ್ಪೋರ್ಟ್ಸ್ 3 ಇಟ್ಬಿಟ್ಟು ನೋಡ್ಬೋದು ನೀವು, ಬರುತ್ತೆ ಅಂತ ಕಾಣಿಸುತ್ತೆ. ಓಕೆ, ಸೋನಿ ಸ್ಪೋರ್ಟ್ಸ್ ಎಲ್ಲ ಇಟ್ಟು ನೋಡಿ, ಯಾವುದಾದ್ರು ಒಂದ್ರಲ್ಲಿ ಬರ್ತಾ ಇರುತ್ತೆ. ಸೋನಿ ಲೀವಲ್ಲಿ ಇದು ಡಿಜಿಟಲಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ ಅಪ್ಲಿಕೇಶನಲ್ಲಿ. ಬೇಕಾದ್ರೆ ನೀವು ಫೋನಲ್ಲಿ ನೋಡ್ಕೋಬೋದು, ಸಬ್ಸ್ಕ್ರಿಪ್ಷನ್ ಬೇಕಾದ್ರೆ ತಗೊಂಡು. ಜಿಯೋ ಸಿನಿಮಾದಲ್ಲೂ ಕೂಡ ಬ್ರಾಡ್ಕಾಸ್ಟ್ ಆಗುತ್ತೆ. ಜಿಯೋ ಟಿ ವಿಲೂ ಕೂಡ ಬ್ರಾಡ್ಕಾಸ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಸೋನಿ ಲೀವಲ್ಲಿ ಬರುವಂಥದ್ದೆಲ್ಲ ಅಲ್ಲಿ ಬ್ರಾಡ್ಕಾಸ್ಟ್ ಆಗ್ತಾ ಇರುತ್ತೆ, ಸೋನಿದೆಲ್ಲ ಬ್ರಾಡ್ಕಾಸ್ಟ್ ಆಗ್ತಿರುತ್ತೆ. ಒಂದ್ಸಲ ಜಿಯೋ ಟಿ ವಿ ಇಟ್ಬಿಟ್ಟು ನೋಡಿ, ಬಂದರೆ ಫ್ರೀಯಾಗಿ ನೋಡ್ಬೋದು. ಬೇಕಾದ್ರೆ ನೀವು ಜಿಯೋ ಟಿ ವಿಲಿ ಸೋನಿ ಸಬ್ಸ್ಕ್ರಿಪ್ಷನ್ ತಗೊಳ್ಳೋಂಥ ಅಗತ್ಯತೆ ಎಲ್ಲ ಏನು ಇರೋದಿಲ್ಲ. ಜಿಂಬಾಬ್ವೆ ಸೀರೀಸ್ ಕೂಡ ಇದೇ ಥರ ಸೋನಿಲೇನೆ ಬ್ರಾಡ್ಕಾಸ್ಟ್ ಆಗಿದೆ. ಸೊ ಇದು ಕೂಡ ಸೋನಿಲೇನೆ ಬ್ರಾಡ್ಕಾಸ್ಟ್ ಆಗ್ತಾ ಇದೆ. ಇನ್ನು ಪಿಚ್ ರಿಪೋರ್ಟ್ಗೆ ಬಂತು ಅಂದರೆ ಪಲ್ಲಕ್ಕಿಲಿ ಸ್ಟೇಡಿಯಂ ಅಲ್ಲಿ ಆಗ್ತಾ ಇರುವಂಥ ಮ್ಯಾಚ್ ಇದು ಕಂಪ್ಯಾರಿಟಿವ್ಲಿ ಸ್ವಲ್ಪ ಬೇರೆ ಸ್ಟೇಡಿಯಂಗೆ ಶ್ರೀಲಂಕಾದಲ್ಲಿ ಕಂಪೇರ್ ಮಾಡ್ತಾರೆ ಸ್ವಲ್ಪ ಬೆಟರ್ ಬ್ಯಾಟಿಂಗ್ ವಿಕೆಟೇ ಇದೆ. ಶ್ರೀಲಂಕಾದಲ್ಲಿ ಯೂಶಲಿ ಸ್ಪಿನ್ನರ್ಸ್ ಸಿಕ್ಕಾಪಟ್ಟೆ ಸಾಧಿಸ್ತಾರೆ ನೀವು ನೋಡಿರುವಾಗೇನೆ. ಬಟ್ ಈ ವೆನ್ಯೂಲಿ ಪೇಸಸ್ಗಳು ಸಾಧಿಸುವಂಥ ಲಕ್ಷಣಗಳು ಕಾಣಿಸ್. ಸ್ವಲ್ಪ ಎಕ್ಸ್ಟ್ರಾ ಪೇಸ್ ಇತ್ತು ಅಂತಂದರೆ ಇಲ್ಲಿ ಡಿಸೀವ್ ಮಾಡ್ಬೋದು ಅನ್ನೋ ಥರ ರಿಪೋರ್ಟ್ಸ್ಗಳು ಬರ್ತಾ ಇದೆ. ನೋಡೋಣ, ಪೇಸಸ್ ಇವತ್ತು ಚೆನ್ನಾಗಿ ಇಂಪ್ಯಾಕ್ಟ್ ಮಾಡುವಂಥ ಸಾಧ್ಯತೆ ಇದೆ. ಬಟ್ ಶ್ರೀಲಂಕಾ ಅಂತ ಬಂದಾಗ ಯೂಶಲಿ ಸ್ಪಿನ್ನರ್ಸನ್ನೇ ಡಾಮಿನೇಟ್ ಮಾಡೋದು. ಯೂಶಲಿ ಅದು ನೋಡಿದ್ದೀವಿ, ಏಷ್ಯಾ ಕಪ್ಪಲ್ಲೆಲ್ಲ ನೋಡಿದ್ದೀವಿ, ಬರ್ರಿ ಸ್ಪಿನ್ನರ್ಸೇ ವಿಕೆಟ್ ಇದು ಪೇಸಸ್ಗಳಿಗೆ ಅಷ್ಟೊಂದು ಅಸಿಸ್ಟ್ ಸಿಗ್ತಾ ಇರಲಿಲ್ಲ. ಬಟ್ ಈ ವೆನ್ಯೂ ಒಂಥರ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಕಂಪ್ಯಾರಿಟಿವ್ಲಿ ಬೆಟರ್ ಬ್ಯಾಟಿಂಗ್ ವಿಕೆಟ್ ಆಗಿರೋದ್ರಿಂದ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದ್ರು 170 ಹೊಡಿತು ಅಂತಾರೆ. ಮಿನಿಮಮ್ 170 ಹೊಡಿಬೇಕು ಗುರು ಇಲ್ಲಿ ಬಚಾವ್ ಆಗೋದಕ್ಕೆ. 150 140 ಎಲ್ಲ ಹೊಡಿತು ಅಂದರೆ ಚೇಸ್ ಡೌನ್ ಮಾಡಬಹುದು ಆರಾಮಾಗಿ ಅನ್ನೋ ಥರ ರಿಪೋರ್ಟ್ಸ್ ಇದೆ. ಸೊ ಚೇಸ್ ಮಾಡೋದಕ್ಕೆ ಪ್ರಿಫರ್ ಮಾಡ್ತಾರಂತೆ ಎಲ್ಲರೂ ಕೂಡ. ಯಾಕೆಂದರೆ ಡ್ಯೂ ಫ್ಯಾಕ್ಟರ್ ಬಂದರೂ ಕೂಡ, ಡ್ಯೂ ಫ್ಯಾಕ್ಟರ್ ಸುಮಾರು ಬರುತ್ತಂತೆ ಇಲ್ಲಿ. ಸೊ ಡ್ಯೂ ಬಂದರೂ ಕೂಡ ಅಲ್ಲಿ ಚೇಸ್ ಮಾಡೋದಕ್ಕೆ ನೋಡ್ತಾರೆ ಅಂತ ಇದೆ. ಯಾಕಂದರೆ ಚೇಸಿಂಗ್ ಟೀಮೇ ವಿನ್ ಆಗಿರುವಂಥ ಚಾನ್ಸಸ್ ಇಲ್ಲಿ ಜಾಸ್ತಿ. ಹೆಡ್ ಟು ಹೆಡ್ ವಿಚಾರಕ್ಕೆ ಬಂತು ಅಂದರೆ 29 ಮ್ಯಾಚ್ ಇವರಿಬ್ಬರು ಆಡಿರೋದು, ಶ್ರೀಲಂಕಾ ಮತ್ತು ಇಂಡಿಯಾ. ಅದರಲ್ಲಿ 9 ಮ್ಯಾಚ್ ಶ್ರೀಲಂಕಾ ಗೆಲ್ತು ಅಂದರೆ 19 ಮ್ಯಾಚ್ನ ಇಂಡಿಯಾ ಗೆದ್ದಿರೋದು. 1 ಮ್ಯಾಚ್ ನೋ ರಿಸಲ್ಟ್ ಕೂಡ ಆಗಿದೆ. ಹೆಡ್ ಟು ಹೆಡ್ ಎಲ್ಲ ಮ್ಯಾಟ್ರಿಗೆ ಬರಲಾಗೋರು, ಇದೇ ಬೇರೆ ಟೀಮ್ ಅದೇ ಬೇರೆ ಟೀಮ್ ಅಂತ ಹೇಳ್ಬೋದು. ಬಟ್ ಆದರೂ ಕೂಡ ಹಿಸ್ಟ್ರಿನ ಮರೆಯೋ ಆಗಿಲ್ಲ, ನಾವು ಅದನ್ನು ಹೇಳಲೇಬೇಕು ಅಲ್ವಾ. ಸೊ ಇದು ಕಂಪ್ಯಾರಿಟಿವ್ಲಿ ಬೆಟರ್ ಬ್ಯಾಟಿಂಗ್ ವಿಕೆಟ್ ಆಗಿರೋದ್ರಿಂದ ನೋಡೋಣ. ಇಂಡಿಯಾ ಬ್ಯಾಟಿಂಗ್ ಆಡ್ತು ಅಂದರೆ ಸ್ವಲ್ಪ ಬೆಟರ್ ಆಗಿರುತ್ತೆ. ಏನು ಶ್ರೀಲಂಕಾನ ಅಂಡರ್ ಎಸ್ಟಿಮೇಟ್ ಮಾಡ್ತೀನಿ ಅಂತಲ್ಲ, ಶ್ರೀಲಂಕಾನು ಕೂಡ ಚೆನ್ನಾಗೇನೆ ಆಡ್ತಾರೆ. ಬಟ್ ನನಗೇನೋ ಅಷ್ಟೊಂದು ಹೆವಿ ಫೇವ್ರೇಟ್ಸ್ ಥರ ಕಾಣಿಸ್ತಾ ಇಲ್ಲ ಶ್ರೀಲಂಕನ್ಸು. ಈ ಸೀರೀಸ್ನ ಗೆಲ್ತಾರೆ ಅಂತಲೂ ಕೂಡ ಅನ್ನಿಸ್ತಾ ಇಲ್ಲ. ಬಟ್ ಅಂಡರ್ ಎಸ್ಟಿಮೇಟ್ ಕೂಡ ಮಾಡೋಕ್ಕಾಗಲ್ಲ ಶ್ರೀಲಂಕನ್ಸ್ನ. ಶ್ರೀಲಂಕಾ ಯಾವತ್ತೂ ಡಾಮಿನೇಟ್ ಮಾಡಿದ್ರು. ಶ್ರೀಲಂಕಾನ ಸೋಲ್ಸೋದು ಅಷ್ಟೊಂದು ಈಸಿ ಮಾತಂತೂ ಅಲ್ವೇ ಅಲ್ಲ ಖಂಡಿತ. ಸೊ ನೋಡೋಣ ಅದೇನು ಡಾಮಿನೇಷನ್ ಮಾಡಿದ್ರೆ, ಅದೇನು ಕಸಿ ಮಾಡಿದ್ರೆ ಶ್ರೀಲಂಕಾದವರು ಅಂತ. ಜಯಸೂರ್ಯ ಬೇರೆ ಸ್ಟೇಟ್ಮೆಂಟ್ನ ಕೊಟ್ಬಿಟ್ಟಿದ್ರೆ, ನಾವು ಅಡ್ವಾಂಟೇಜ್ ತಗೊಂತೀವಿ, T20 ಅಂತೂ ಪಕ್ಕ ಅವನಜ್ಜಿ ಗುನ್ನ ಮಾಂಜ ಇಟ್ಟೇ ಇಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದರಂತೆ ಆದರೆ ಸರಿ, ಇಲ್ಲಾಂದರೆ ಮೂರು ಮ್ಯಾಚ್ನೂ ಇಂಡಿಯಾ ವೈಟ್ ವಾಶ್ ಮಾಡ್ಕೊಂಡು ಬಂದ್ಬಿಡ್ತು ಅಂತಾರೆ ಶ್ರೀಲಂಕಾದವ್ರಿಗೆ. ಅದೊಂಥರ ಸಿಕ್ಕಾಪಟ್ಟೆ ಅಜೀಬಾದಂಗೆ ಇರ್ತೈತೆ. ಹೋಗ್ಬಿಟ್ಟು ಹೊಡೆದ್ರೆ ನಾವು ಅಟ್ಲೀಸ್ಟ್ 1 ಮ್ಯಾಚ್ ಆದ್ರೂ ಗೆಲ್ತಾರ ಅಂತ ಕಾದು ನೋಡಬೇಕು.
ಏನು ಗುರು ಈ ರೇಂಜಿಗೆ ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ ಶ್ರೀಲಂಕಾನ, ಫಸ್ಟ್ ಮ್ಯಾಚ್ ಹೊಡಿತಾರೆ ಶ್ರೀಲಂಕಾ ನೋಡ್ತಾ ಇರೋ ಅಂತ ಹೇಳ್ತೀರಾ, ಅಥವಾ ಇಂಡಿಯಾ 3-3 ಹೊಡೆದ್ಬಿಟ್ಟು ಆರಾಮಾಗಿ ಟ್ರೋಫಿ ಎತ್ಕೊಂಡ್ಬರ್ತಾರೆ, ಸೀರೀಸ್ನ ಕೈವಶ ಮಾಡ್ಕೊತಾರೆ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಲಿ ಅಂತ ಹೇಳ್ತೀರಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನೋಡೋಣ. ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಲಿ ಇದೊಂಥರ ಹೊಸ ಅಧ್ಯಾಯ ಅಂತ ಹೇಳಬೇಕು ನಮ್ಮ ಟೀಮ್ ಇಂಡಿಯಾಗೆ. ಯಾಕಂದರೆ T20 ವರ್ಲ್ಡ್ ಕಪ್ವರೆಗೂ ನೋಡ್ತಾ ಇದೆ ನಮ್ಮ ಸೂರ್ಯಕುಮಾರ್ ಯಾದವ್ನ BCCI. ಸೊ ನೋಡೋಣ, ಇಲ್ಲಿಂದ ಒಂದು ಹೊಸ ಹುರುಪು ಸ್ಟಾರ್ಟ್ ಆಯಿತು ಅಂದರೆ, ಇಲ್ಲಿಂದ ಸೀರೀಸ್ನ ಗೆಲ್ತಾ ಹೋಯಿತು ಅಂದರೆ, ಫಸ್ಟ್ ಸೀರೀಸ್ ಯಾರು ತೋಪಡ್ಕೊಂಡ್ಬಿಡ್ತು ಅಂತಂದರೆ, ಇಲ್ಲೇ ಸೋತೋಗ್ಬಿಡ್ತು ಅಂದರೆ ಅವಾಗ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡೋಣ ಅಂತ ನೋಡ್ತಾರೆ ನಾವು BCCI ಅವರು. ಅದೇ ಈ ಸೀರೀಸ್ನ ಬೇಸಿಕಲಿ ಗೆಲ್ಲಬೇಕಾಗುತ್ತೆ, 3-3 ಗೆಲ್ತು ಅಂದರೆ ಬೆಟರ್ ಆಗಿರುತ್ತೆ. ಬಟ್ ಸೀರೀಸ್ನ ಗೆಲ್ಲೋದು ಮೇನ್ ಉದ್ದೇಶ ಆಗಿರುತ್ತೆ. ನೋಡೋಣ ಅದೇನಾಗುತ್ತೆ ಅಂತ. ಸೋನಿಲಿ ಯಾರು ನೋಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ನೋಡಿದ್ರಿ ಗಾಯ್ಸ್, ಬಾ.